ಮ್ಯಾಮ್ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಎಷ್ಟು ಇಂಪಾರ್ಟೆಂಟ್ ಇದೆ? ಯಾಕಂದ್ರೆ ಇವಾಗ ಒಂದು ಸಿನಿಮಾ ಅಂದ್ರೆ ಹೀರೋಯಿನ್ ಒಂದು ಸ್ವಲ್ಪ ಎಲ್ಲೋ ಒಂದು ಗೊಂಬೆ ತರ ಕಾಣಿಸ್ಕೊಳ್ಳೋದು ಇಷ್ಟೇ ಬಂದ್ ಹೋಗೋ ತರ ಇರುತ್ತೆ ಆಲ್ಮೋಸ್ಟ್ ಸಿನಿಮಾಗಳಲ್ಲಿ. ಸೊ ನಿಮ್ಮ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಎಷ್ಟು ವ್ಯಾಲ್ಯೂ ಇದೆ? ಎಷ್ಟು ವೇಟ್ ಇದೆ? ಅಂದ್ರೆ ಅವ್ರು ಹೇಳ್ದಂಗೆ ಈ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಆ ಥರ ಯಾವ ಕ್ಯಾರೆಕ್ಟರು ಇಲ್ಲ. ಇಟ್ಸ್ ಲೈಕ್ ಒಂದ್ ಸಿನಿಮಾ ನಡಿಬೇಕಾದ್ರೆ ಎಲ್ಲರೂ ಇಂಪಾರ್ಟೆಂಟ್ ಆಗ್ತಾರೆ. ಅಸೋಸಿಯೇಟ್ ಡೈರೆಕ್ಟರು, ಪ್ರೊಡ್ಯೂಸರು, ಸೊ ಡೈರೆಕ್ಟರ್ ಸರ್, ನನಗ್ ಡೈರೆಕ್ಟರ್ ಇವರು ಸಿನಿಮಾದಲ್ಲಿ, ಸೊ ಸಿನಿಮಾ ಮಾಡಿರೋ ಡೈರೆಕ್ಟರ್ ಇವರು. ಸೊ ಇಟ್ಸ್ ಲೈಕ್ ಇಂಪಾರ್ಟೆಂಟ್. ಒಂದ್ ಸಿನಿಮಾದಲ್ಲಿ ಹೀರೋಯಿನ್ ನೀವ್ ಏನ್ ಹೇಳಿದ್ರಿ ಇವಾಗ, ಸೊ ಆ ಸಿನಿಮಾದಲ್ಲಿ ಬರೋ ಸಿನಿಮಾ ಒಳಗೆ ಹೀರೋಯಿನ್ ಎಲ್ಲೆಲ್ಲಿ ಕಾಣಿಸ್ಕೊಂತಾರೆ ಅಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಅಬೌಟ್ ಸಿನಿಮಾ ರಿಲೀಸ್ ಆದ್ಮೇಲೆ ಏನೇನ್ ಮಾಡ್ತೀವಿ ಅದೇನೆ. ಪ್ರೀ ರಿಲೀಸ್ ಇವೆಂಟ್ ಇರ್ಬೋದು, ಅಥವಾ ಫಸ್ಟ್ ಡೇ ಫಸ್ಟ್ ಶೋ ನಾವು ಪೂಜೆ ಮಾಡ್ಸೋದಿರ್ಬೋದು, ಅಥವಾ ಪ್ರೆಸ್ ಮೀಟ್ಸ್ ಇರ್ಬೋದು, ಎಲ್ಲದನ್ನು ಅರೇಂಜ್ ಮಾಡಿ ರಿಯಲ್ ಆಗಿ ಒಂದ್ ಸಿನಿಮಾ ಮಾಡಿದಾಗ ಸಿನಿಮಾದೊಳಗೆ ಸಿನಿಮಾ ಹೆಸರು ಬಂದು ಕ್ಯಾಪ್ಟನ್ ಕರ್ನಾಟಕ ಅಂತ ಹೇಳ್ಬೋದಲ್ವಾ? ಕ್ಯಾಪ್ಟನ್ ಕರ್ನಾಟಕ ಅಂತ. ಸೊ ಫಸ್ಟ್ ಡೇ ಫಸ್ಟ್ ಶೋ ಎಷ್ಟು ಕಮರ್ಷಿಯಲ್ ಮೂವಿ, ಅದಕ್ಕಿಂತ ಕ್ಯಾಪ್ಟನ್ ಕರ್ನಾಟಕ ಆನ್ಲೈನ್ ಕಮರ್ಷಿಯಲ್ ಮೂವಿ, ಫುಲ್ ಗ್ರ್ಯಾಂಡ್ ಮೂವಿ. ಸೊ ಅದ್ರದ್ದು ಏನೇನ್ ಇರುತ್ತೆ ಎಲ್ಲದು ಅಂದ್ರೆ ಪಾತ್ರಗಳು ಇರೋದೇ ಆತರ. ಅಂದ್ರೆ ಎಕ್ಸಾಂಪಲ್ ಈಗ ರೇಷ್ಮಾ ಅವರೆಲ್ಲ ಏನಂದ್ರೆ ಅವರು ಡೈರೆಕ್ಟರ್, ಅವರು ಆರ್ಟಿಸ್ಟ್ ಅಂಡ್ ಡೈರೆಕ್ಟರ್. ಈ ಫಿಲಮ್ ಏನಪ್ಪಾ ಅಂದ್ರೆ ಒಂದಷ್ಟು ಕೊಲಾಬ್ ಆಗ್ಬೇಕಾಗಿತ್ತು, ಒಂದಷ್ಟು ಜನಗಳು ಸೇರ್ಬೇಕಾಗಿತ್ತು. ಈಗ PRO ಕ್ಯಾರೆಕ್ಟರ್, ನಮ್ ಕಥೆಯಲ್ಲಿ ಒಂದು PRO ಬರುತ್ತಲ್ಲ, ಕ್ಯಾಪ್ಟನ್ ಕರ್ನಾಟಕ ಸಿನಿಮಾ PRO, ಅದೇ PRO ಹರೀಶ್ ಅರಸು. ಈಗ ನಮಗೆ ಈ ಫಿಲಂ PRO ಏನಿದಾರೆ ಅದೇ PRO. ಈಗ ನಮ್ ಚಾನಲ್ ಅಲ್ಲಿ ಒಂದು ಯೂಟ್ಯೂಬ್ ಚಾನಲ್ ನ ತುಂಬಾ ಹೈಲೈಟ್ ಮಾಡ್ತೀವಿ. ಅಂದ್ರೆ ಈಗ ಒಂದ್ ಸಿನಿಮಾಗೆ ಆಬ್ವಿಯಸ್ ಆಗಿ ಒಂದು ಯೂಟ್ಯೂಬ್ ಚಾನಲ್ ಎಷ್ಟು ಮ್ಯಾಟರ್ ಆಗುತ್ತಲ್ಲ, ಅದು ಬಂದು ಫಸ್ಟ್ ಡೇ ಫಸ್ಟ್ ಶೋ ಅಂತಾನೆ ನವೀನ್ ಚಾನಲ್, ಒಂದ್ ಚಾನಲ್ ಇದೆ ಫಸ್ಟ್ ಡೇ ಫಸ್ಟ್ ಶೋ ಅಂತಾರೆ. ಸೊ ಅದೇ ಚಾನಲ್, ಅದೇ ನವೀನ್ ನಾವು ಆಕ್ಟ್ ಮಾಡ್ತಿದೀವಿ. ಸೊ ಆತರ ಒಂದಷ್ಟು ರಿಯಲ್ ಹಸುವು. ಎಕ್ಸಾಂಪಲ್ ಈಗ ರೇಷ್ಮಾ ಅವರು, ಅವ್ರಿಗೆ ನಿಜವಾಗ್ಲೂ ಅವ್ರಿಗೆ ಅಷ್ಟು ಇಷ್ಟ ಇದೆ, ಅಷ್ಟು ದೊಡ್ಡ ಸ್ಕೇಲ್ ಸಿನಿಮಾ ಹೀರೋಯಿನ್ ಆಗ್ಬೇಕು ಅಂತ. ಸೊ ಅವರೇ ಮಾಡ್ಲಿ ಅನ್ನೋ ತರ ಥಾಟ್. ಹಂಗಂತ ಅದು ಎಷ್ಟೊತ್ತಿರುತ್ತೆ, ಅದಕ್ಕೆ ಎಷ್ಟು ಮ್ಯೂಸಿಕ್ ಕೊಡ್ತೀವಿ ಆ ತರದಕ್ಕಿಂತ ಈ ತರ ತುಂಬಾ ಜನ ಇದಾರೆ ಈ ಫಿಲಮ್ ಅಲ್ಲಿ. ತುಂಬಾ ಜನ ಆತರ ನೆಕ್ಸ್ಟ್ ಡ್ರೀಮರ್ಸ್ ಇದಾರೆ, ಅವ್ರೆಲ್ಲ ಸೇರಿಸಿ ಮಾಡಿರೋ ತರ ಒಂದು ಕೊಲಾಬ್. ಇಷ್ಟು ವರ್ಷ ಆದ್ಮೇಲೆ ನಾನು ಒಬ್ಬ ಡ್ರೀಮರ್. ನಾನು ಲೈಫಲ್ಲಿ ನಾನು ಡೈರೆಕ್ಟ್ ಮಾಡ್ತೀನಿ ಅಂತ ಅನ್ಕೊಂಡೆ. ಈ ಪಿಕ್ಚರ್ ಡೈರೆಕ್ಟರ್ ಮಾಡಿ ಈಗ ನಾನು ಆಸೆ ತೀರ್ತು, ಒಂದ್ ಆಸೆ ತೀರೋಯ್ತು. ಸೊ ಇನ್ನೇನ್ ಪರವಾಗಿಲ್ಲ, ಡೈರೆಕ್ಟ್ ಮಾಡಿದ್ರು ಅಂದ್ರೆ ಬಿಟ್ರು ಅಂದೆ. ನಾನ್ ಡೈರೆಕ್ಟರ್ ಆಗಿ ಮಾಡಿದೀನಿ, ಆಯ್ತು ಸಾಕು ನನ್ಗೆ. ಆಕ್ಚುಲಿ ಡೈರೆಕ್ಟರ್ ಎಕ್ಸ್ಪೀರಿಯನ್ಸ್ ನೀವ್ ಇವ್ರಿಗೆ ಕೇಳ್ಬೇಕು. ಹಾರ್ಡ್ ಡಿಸ್ಕ್ ಕಳ್ದೋದಾಗ ಹೆಂಗಿತ್ತು ಸರ್? ಹೆಂಗೆ ಸರ್ ಇದೆಲ್ಲ ಮ್ಯಾನೇಜ್ ಮಾಡಿದ್ರಿ? ಅದೇ ನೋಡಿ ಅದು ಗೊತ್ತಾಗತ್ತೆ. ಬಟ್ ಏನೋ ಒಂದೇನು ಹೇಳ್ತೀನಿ ಗೊತ್ತಾ, ಇವ್ರು ಹೇಳ್ದಂಗೆನೆ ಪ್ರತಿ ಒಂದು ಪಾತ್ರ ಒಳಗಡೆ ಈ ಪಿಕ್ಚರ್ ಅಲ್ಲಿ ಇರೋದಿಲ್ಲ. ಆಲ್ಮೋಸ್ಟ್ ರಿಯಾಲಿಟಿಗೆ ಈ ಹತ್ರನೇ ಇದೆ. ರಿಯಲ್ ಪರ್ಸನ್ಸೇ ಮಾಡ್ಸಿದೀವಿ. ಅವ್ರ ಕೆಲಸ ಅವ್ರಿಗೆ ಚೆನ್ನಾಗಿ. ಸೊ ಅಂಥವ್ರನ್ನೇ ಕರ್ಕೊಂಡು ಬಂದು ಮಾಡ್ಸಿರೋದ್ರಿಂದ ಆ ರಿಯಲಿಸಮ್ ಅಂತ ಏನಂತಾರೆ ಪಿಕ್ಚರ್ ಅಲ್ಲಿ ತುಂಬಾನೇ ಇದೆ. ನಾನು ಆಕ್ಟರ್ ಇರ್ಬೋದು, ಬಟ್ ಡೈರೆಕ್ಟರ್ ಜೊತೆ ಅಷ್ಟು ಜನ ಡೈರೆಕ್ಟರ್ ಜೊತೆ ಕೆಲಸ ಮಾಡೋದ್ರಿಂದ, ಇವ್ರ ಜೊತೆ ಕೆಲಸ ಮಾಡೋದ್ರಿಂದ ನಂಗೆ ಡೈರೆಕ್ಷನ್ ಹೆಂಗೆ ಅಂತ ನನ್ಗೆ ಚೆನ್ನಾಗಿ. ಸೊ ಹಂಗಿರೋದ್ರಿಂದ ಆಲ್ಮೋಸ್ಟ್ ಅಲ್ಲಿ ಈಕ್ವಲ್ ಆಗಿ ಹೆಂಗ್ ಬೇಕೋ ಆ ಥರ ಮಾಡ್ಕೊಂಡು ಹೋಗ್ತೀವಿ. ಸೊ ಅದೇ ಒಂದು ಬಿಗ್ಗೆಸ್ಟ್ ಪ್ಲಸ್ ಇದು. ಈಚ್ ಅಂಡ್ ಎವ್ರಿ ಪರ್ಸನ್ ಹ್ಯಾಸ್ ಶೋನ್ ದ ರಿಯಲ್ ಕಲರ್ ಆಫ್ ದಟ್ ಪರ್ಟಿಕ್ಯುಲರ್. ಹಾಗಿದ್ರೆ ಫಸ್ಟ್ ಡೇ ಫಸ್ಟ್ ಶೋ ಜೊತೆ ಕ್ಯಾಪ್ಟನ್ ಕರ್ನಾಟಕ ಸಿನಿಮಾನು ಬರುತ್ತೆ. ಒಟ್ಟಿಗೆ 2 ಸಿನಿಮಾನು ರಿಲೀಸ್ ಮಾಡಿದ್ದೀರಾ. ಹಾಗಿದ್ರೆ ಜಾಸ್ತಿ ಕ್ಯಾಪ್ಟನ್ ಕರ್ನಾಟಕ ಸಿನಿಮಾದೇ ಪ್ರಮೋಷನ್ ಮಾಡಿದೀರಾ ಫಸ್ಟ್ ಡೇ ಫಸ್ಟ್ ಶೋ ಫಿಲ್ಮ್ ಅಲ್ಲಿ. ಅದೇ ಅದ್ರಲ್ಲೇ ಜಾಸ್ತಿ ಪ್ರಮೋಷನ್ ಮಾಡ್ಬಿಟ್ಟಿದ್ದೀರಲ್ಲ. ಈಗ ಏನ್ ಮಾಡ್ತಿದೀವಿ ನಾವು ಫಸ್ಟ್ ಡೇ ಫಸ್ಟ್ ಶೋಗೆ, ಅದು ಆಲ್ರೆಡಿ ಮಾಡ್ಬಿಟ್ಟಿದ್ವಿ ಕ್ಯಾಪ್ಟನ್ ಕರ್ನಾಟಕ. ಆಕ್ಚುಲಿ ಕ್ಯಾಪ್ಟನ್ ಕರ್ನಾಟಕ ಅನ್ನೋ ತರ ಥಾಟ್ ಎಲ್ಲ ಹೋಗಿದ್ದೇನೆ ರೋಹಿತ್ ಸರ್ ಆಡ್ ಆಗಿದ್ದು ಹೊಸರಲ್ಲಿ. ಯಾಕೆಂದ್ರೆ ಈಗ ಅವ್ರನ್ನ ತೋರ್ಸ್ಬಿಟ್ಟು ನಾವು ಏನೋ ನೆಕ್ಸ್ಟ್ ಫ್ಯೂಚರಿಸ್ಟಿಕ್ ಡೈರೆಕ್ಟರ್ ಅಂತ ನಾವು ಏನೋ ಹೇಳ್ತೀವಿ ಅಂದ್ರೆ, ನಾವು ಅಲ್ಲಿ ತಿರ್ಗಾ ನಾರ್ಮಲ್ ಸಿನಿಮಾಗಳು ತೋರ್ಸಕ್ ಆಗಲ್ಲ. ಅದು ಬೇರೆನೆ ಸ್ಕೇಲ್ ಸಿನಿಮಾ ಆಗಿರ್ಬೇಕು. ಆ ಸಿನಿಮಾ ಬಗ್ಗೆ ಒಂದು ಸಿನಿಮಾ ನಡೆಯುತ್ತೆ ಅಂದ್ರೆ ಅದು ಸ್ಕೇಲೇ ಬೇರೆ ಇರ್ಬೇಕು. ಸೊ ಆತರ ಆ ಟೈಮ್ಗಳಲ್ಲಿ ಡಿಸ್ಕಷನ್ ಎಲ್ಲ ಮಾಡ್ಕೊಂಡು ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ವಿ. ಒಂದು ಹೇಳ್ತೀನಿ, ಒಂದು ಕ್ಲಿಯರ್ ಆಗಿ ಹೇಳ್ಬೇಕು, ನಾನು ಯಾವತ್ತು ಹೂ ಒಂದೇ ಆಕ್ಟಿಂಗ್ ಮಾಡಿ ಪಿಕ್ಚರ್ ಮಾಡ್ತೀನಿ ಅಂತ, ಅದಾದ್ಮೇಲೆ ಅದು ಏನೇನ್ ಚೇಂಜಸ್ ಮಾಡಿರೋ ನನ್ಗೆ ಗೊತ್ತಿಲ್ಲ. ತುಂಬಾನೇ ಆಗಿದೆ. ಅಂದ್ರೆ ಯಾವ ತರ ಇನ್ನೆಷ್ಟು ಚೆನ್ನಾಗಿ ಮಾಡ್ಬೋದು, ಇನ್ನೇನ್ ರಿಯಲಿಸ್ಟಿಕ್ ಆಗಿ ಮಾಡ್ಬೋದು, ಇನ್ ಯಾವ ತರ ಮಾಡ್ಬೋದು ಅಂತ ಫುಲ್ ಆಗಿ ಕೆಲಸ ಮಾಡಿರೋದು. ಐ ಶುಡ್ ಸೇ ಥ್ಯಾಂಕ್ಸ್. ಆಕ್ಚುಲಿ ಅವ್ರಿಗೆ ಅದೊಂದು ಚಾಲೆಂಜಿಂಗ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಫಸ್ಟ್ ಟೈಮ್ ನಿಮ್ಮನ್ನ ಅವರು ಸಿನಿಮಾದಲ್ಲಿ ತೋರಿಸ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಅದೊಂದು. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ ಅವ್ರಿಗೆ ಹೆದರ್ಸ್ಬಿಟ್ಟಿದ್ದೀನಿ. ನೋಡಪ್ಪ, ನಾನು ದೊಡ್ಡ ಡೈರೆಕ್ಟರ್ಗಳ ಜೊತೆ ಮಾಡಿದ್ದೀನಿ. ಶಂಕರ್ ನಾಗಿಂದ ಹಿಡಿದು ಶಂಕರ್ ನಾಗು, ಮಣಿರತ್ನಮ್ಮು, ಅವರು ನನ್ನ ಹತ್ರ ಬಾಲ್ಚಂದರು, ಬೇಕಾದಷ್ಟು ನನ್ನ 15 ಪಿಕ್ಚರ್ ಮಾಡೋದ್ರಲ್ಲಿ ಆಲ್ಮೋಸ್ಟ್ ಒಂದು 10-11 ಜನ ಒಳ್ಳೊಳ್ಳೆ
ದೊಡ್ಡ ದೊಡ್ಡ ದಿಗ್ಗಜರೇ ಇರೋದು ಡೈರೆಕ್ಟರ್. ಅಂದ್ರೆ ಇವಾಗ ನೀನು ನಾನು ಡೈರೆಕ್ಟ್ ಮಾಡ್ತಿರೋದ್ರಿಂದ ನೀನು ಅಲ್ಲಿ ಇಷ್ಟಕ್ಕೆ ಸೇರ್ತೀಯಾ ಅಂತ ಅವ್ನು ಕೇಳಿದ್ರೆ ಆವತ್ತಿನ ಅವ್ರಿಗೆ ಸರ್ ಹಿಂಗೆಲ್ಲ ಹೇಳ್ಬಿಟ್ರೆ ಭಯ ಪಡಿಸ್ಬೇಡಿ ಸರ್ ನನ್ಗೆ ಅಂತವನು. ಅಂದ್ರೆ ಅಲ್ಲೆಲ್ಲ ಆಕ್ಷನ್ ಕೇಳಿದ ಕಿವಿಗಳು ನಮ್ಮ ಆಕ್ಷನ್ ಕೇಳುತ್ತೆ ಅಂದಾಗ ಖುಷಿ ಆಗುತ್ತೆ. ಅಷ್ಟೇ ನಾ ಹೇಳಿದ್ದು. ನನ್ಗೆ ನಾನು ನಾಟ್ ಸೇಯಿಂಗ್ ಹಾ ಹೂ ಅಂತ, ನನ್ಗೆ ಡೈರೆಕ್ಟ್ಲಿ ಇಂಪಾರ್ಟೆಂಟ್. ಸೊ ಆ ಲಿಸ್ಟ್ ಅಲ್ಲಿ ನೀನು ಸೇರ್ತಾ ಇದೆಯಾ ಬಿಕಾಸ್ ಇವಾಗ ನೀನು ನನಗೆ ಆಕ್ಷನ್ ಕಟ್ ಹೇಳ್ತಾ ಇದೆಯಾ ಅಷ್ಟೇ. ನನಗೆ ನಾನು ಒಪ್ಕೊಂಡಿದ್ದೀನಿ, ನೀ ಮಾಡು. ಆಮೇಲೆ ಸರ್ದು ನಾವು ತುಂಬಾ ಇಷ್ಟಪಡ್ತಾ ಇದ್ದೀವಿ ಏನಂದ್ರೆ ಈಗ ನಗು ಎಂದಿದೆ ಸಾಂಗ್ ನ ನಮ್ ಕಾಲದಿಂದ ನಾವ್ ಆ ಚಿಕ್ಕ ಹುಡುಗರಿದ್ದ ಇಷ್ಟೊಂದು ಕ್ಯೂಟ್ ಆಗ ನಾನ್ ಯಾಕೆ ಈ ತರ ಇಲ್ಲ ಅನ್ನೋ ತರ ಎಲ್ಲ ಅನ್ಸೋದು. ಆ ತರ ಎಲ್ಲ ಅನ್ಸೋದು. ಆಮೇಲೆ ಮತ್ತೆ PU ಅಥವಾ ಆತರ ಟೈಮ್ಗಳಲ್ಲೆಲ್ಲ ನೋಡು ಆ ತರ ಚಿಕ್ಕ ವಯಸ್ಸಲ್ಲೇನೆ ಬೇಗ ಫಿಲ್ಮ್ ಇಂಡಸ್ಟ್ರಿಲೆಲ್ಲ ಇದ್ದು ಇದಾಗ್ಬಿಟ್ಟಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು ಅಂತ ಅನ್ಸ್ತಾ ಇತ್ತು. ಅವ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲದಂಗ್ ನಾವ್ ನಮ್ ಜೊತೆ ಟ್ರಾವೆಲ್ ಆಗಿದ್ದಾರೆ ಅವರು, ಅಂದ್ರೆ ನಮ್ ಮೆಮೊರೀಸ್ ಅಲ್ಲಿ ನಮ್ ಕನ್ನಡ ಆಡಿಯನ್ಸ್ಗೆ. ಸರ್ ಇವಾಗ ಆಕ್ಚುಲಿ ನೀವು ಈ ಸಾಂಗ್ ಹೇಳಿದ್ಮೇಲೆ ನನ್ಗೊಂದು ಫನ್ನಿ ಇನ್ಸಿಡೆಂಟ್ ಹೇಳ್ಬೇಕನ್ಸ್ತು. ಈ ಸಾಂಗ್ ನಾನ್ ನೋಡ್ದೆ, ಈ ತರ ರೋಹಿತ್ ಶ್ರೀನಾಥ್ ಅವ್ರು ಹಿಂಗ್ ಇಂಟರ್ವ್ಯೂ ಮಾಡ್ಬೇಕು ಅಂದ್ರೆ ನೆನ್ಪಾಗೋದೆ ನೀವ್ ಹೇಳ್ದಾಗೆ ನಗು ಎಂದಿದೆ ಸಾಂಗ್. ಸೊ ಆ ಸಾಂಗ್ ಕೇಳ್ದೆ, ನಾನ್ ಹೇಳ್ದೆ ನಾನು ಈ ಹುಡುಗ ಅಲ್ಲ ಇವಾಗ ಅವ್ರು ದೊಡ್ಡ ಎಲ್ಲ ನೀವು ಒಪ್ಪಿರ್ತಲ್ಲ, ಎಲ್ರಿಗೂ ಹಂಗಿದೆ. ರೋಹಿತ್ ಅಂದ್ರೆ ಎಲ್ರು ಅನ್ಕೊಂಡಿರೋದೆ ಅಲ್ಲೇ. ನಾನು 13 ವರ್ಷಕ್ಕೆ ನಿಂತೋತಿಲ್ಲ, ನಾನು ಅಲ್ಲೇ ಇದ್ಬಿಟ್ಟಿದ್ದೀನಿ. ನಾನು ಮುಂದೆ ಬಂದಿದ್ದೀನಿ ಅಂತ ಯಾರ ಮನ್ಸ್ಗೂ ಇಲ್ಲ. ಸರ್ ನೀವ ಸರ್ ಹಿಂಗಾಗ್ಬಿಟ್ಟಿದ್ದೀರಾ, ಹಂಗಿದ್ರಿ ಅಲ್ಲಪ್ಪ, ನಾನು ಹಂಗೆ ಬಿಟ್ಟು ಎಷ್ಟೋ ವರ್ಷ ಆಗೋಯ್ತು, ಇನ್ನೂ ಹಂಗೆ ಇರಕ್ ಆಗತ್ತಾ ಅಂತ. ಎಷ್ಟ್ ಚೆನ್ನಾಗಿದ್ರಿ ಸರ್, ಚೆನ್ನಾಗಿಲ್ವಾ ಅಂತ ಕೇಳ್ತೀನಿ. ಈಗ ಬೇರೆ ಸರ್, ಆವಾಗ ಚೆನ್ನಾಗಿದ್ರು, ಹಂಗೆ ಆಗಿದೆ. ಸೊ ಇನ್ನೂ ಹಂಗೆ ಎಲ್ರು ಮನ್ಸಲ್ಲಿ ಹಾಗೆ ಇರೋದು. ಇವಾಗ ನನ್ಗೇನೆ ಅನ್ನಿಸ್ತು, ಹೌದಲ್ಲ ಇವಾಗ ದೊಡ್ಡವರಾಗಿದ್ದಾರಲ್ಲ ಅವಾಗ ನಂಗೆ ರಿಯಲೈಸ್. ಸರ್ ಇವಾಗ ನಂದೊಂದು ಪ್ರಶ್ನೆ ಇದೆ, ಆಕ್ಚುಲಿ ಇದು ನಿಮ್ಮ ವೈಯಕ್ತಿಕ ಪ್ರಶ್ನೆ ಅಂತಾನೆ ಹೇಳ್ಬೋದು. ಇವಾಗ ಏನು ಕೆಲವು ವರ್ಷದ ಹಿಂದೆ ನಿಮ್ಮ ಸಿಸ್ಟರ್ ಒಂದ್ ಮ್ಯಾರೇಜ್ ಹಿಂದ್ಗಡೆ ಒಂದು ಇನ್ಸಿಡೆಂಟ್ ನಡೆಯುತ್ತೆ ನಿಮ್ಮ ಫ್ಯಾಮಿಲಿನಲ್ಲಿ. ಸೊ ಅಂದ್ರೆ ಇದು ಗಾಸಿಪ್ ಅಂತ ಹೇಳ್ಬೋದು, ಆಗಿರ್ಬೋದು ಆಗದೇನು ಇರ್ಬೋದು. ಏನ್ ಹೇಳ್ತಾ ಅಂದ್ರೆ ಅದಾದ ಇನ್ಸಿಡೆಂಟ್ ಆದ್ಮೇಲೆ ಸಾಕಷ್ಟು ತುಂಬಾ ಸಮಸ್ಯೆ ಹೇಳ್ಬಿಡ್ತೀನಿ ನಾನು. ಆ ಇನ್ಸಿಡೆಂಟ್ಗೂ ಯಾರದು ಇದು ವಿಡಿಯೋ ಮಾಡಾಕೋದೋ ಗೊತ್ತಿಲ್ಲ ನಮಗೆ. ಆ ಥರ ಏನೂ ಪ್ರಾಬ್ಲಮ್ ಇಲ್ಲ. ಇನ್ಸಿಡೆಂಟ್ ಆಯ್ತು, ಅದು ಮುಗಿದೋಯ್ತು. ಅದಕ್ಕೆ ಏನೇನೆಲ್ಲ ಏನೋ ಸುದ್ದಿ ಹಬ್ಸಿದ್ದಾರೆ ಯಾವುದು ಸತ್ಯ ಇಲ್ಲ. ನಾವೆಲ್ಲ ಆರಾಮಾಗೇ ಇದ್ದೀವಿ, ಏನು ಪ್ರಾಬ್ಲಮ್ ಆಗಿಲ್ಲ ನಮ್ಗೆ. ಅಂದ್ರೆ ನೀವು ಹೀರೋ ಆಗದೆ ಇರೋದಕ್ಕೆ ರೀಸನ್ ಅದಿಲ್ವೇ? ನಾನ್ ಮುಂಚೆನೆ ಹೇಳ್ಬಿಟ್ರೆ, ನಾನು ಏನು ಹೀರೋ ಆಗಿಲ್ಲ ಅಂತ ಮುಂಚೆನೆ ಹೇಳ್ಬಿಟ್ರೆ ನಾನು. ಅದಕ್ಕೆ ಆ ಇನ್ಸಿಡೆಂಟ್ ಆಗೋ ವರ್ಷ ನಾನು ಆಲ್ರೆಡಿ ಫಾರಿನ್ ದೇಶಕ್ಕೆ ಹೋಗಿ ಮಾಸ್ಟರ್ಸ್ ಮಾಡ್ಕೊಂಡ್ ಬಂದು ಆಲ್ರೆಡಿ ಕೆಲಸ ಶುರು ಮಾಡ್ಬಿಟ್ಟಿದ್ದೆ ನಾನು. ಸೊ ಅದಕ್ಕೆ ಇದಕ್ಕೆ ಸಂಬಂಧವೇ ಇಲ್ಲ. ನಾನು ಹೀರೋ ಆಗ್ಬೇಕು ಅಂದ್ರೆ 95, 96 ಅಲ್ಲೇ ಆಗ್ಬಿಡ್ಬೇಕಾಗಿತ್ತು ನಾನು. ಅದು ನನ್ನ ಮನ್ಸಲ್ಲಿ ಬಂದೇ ಇಲ್ಲ. ಈ 23 ವರ್ಷ ಬಂದಿರಲಿಲ್ಲ ನನ್ನ ಮನ್ಸಿಗೆ. 1990 ವಾಸ್ ಮೈ ಲಾಸ್ಟ್ ಮೂವಿ, ಗಗನ. ಅದೇ ಲಾಸ್ಟ್. ಅದಾದ್ಮೇಲಿಂದ ನನಗೆ ಮೂವಿ ಕಡೆ ನನ್ನ ತಲೆನೂ ಹಾಕಬೇಕು. ನಾನು ಹೇಳಿದ್ರೆ ನನಗೆ ನನ್ನ ಮೈಂಡ್ ಸೆಟ್ಟೇ ಬೇರೆ ಇತ್ತು, ನನ್ನ ಥಾಟ್ ಪ್ರೊಸೆಸ್ಸೇ ಬೇರೆ ಇತ್ತು. ಸಿನಿಮಾ ಇಂಡಸ್ಟ್ರಿಗೆ ಇದಕ್ಕೆ ಅನ್ನೋದು ಏನೂ ಇಲ್ಲ. ಸೊ ಆ ಸುದ್ದಿ ಹಬ್ಸಿದವರು ಅವ್ರೇನೋ ಅವ್ರ ವ್ಯೂಸ್ಗೋ ಅಥವಾ ಅವರ ಬೆಳೆಸ್ಕೊಳ್ಳೋಕ್ಕೋಸ್ಕರ ಮಾಡಿರ್ಬೋದು. ಅದು ನಿಜ ಅಲ್ಲ, ಅಲ್ವೇ ಅಲ್ಲ. ಅದಕ್ಕೆ ಇದಕ್ಕೆ ಸಂಬಂಧವೇ ಇಲ್ಲ. ಇವಾಗ ಆ ವಿಷಯಕ್ಕೊಂದು ಕ್ಲಾರಿಟಿ ಸಿಕ್ತು ಅಂತಾನೆ ಹೇಳ್ಕೋಬಹುದು. ಸರ್ ಇವಾಗ ಸಿನಿಮಾದಲ್ಲಿ ಒಂದು ಡೈರೆಕ್ಷನ್ ಮಾಡಿದೀರಾ, ಇವಾಗ ನಿಮ್ಗೂ ಕೂಡ ನಂದು ಒಂದು ಆಸೆ ಈಡೇರಿತು ಈ ಸಿನಿಮಾ ಮೂಲಕ ಅಂತ ಹೇಳ್ಕೊಂಡ್ರಿ. ಹಾಗಿದ್ರೆ ನೆಕ್ಸ್ಟ್ ಡೈರೆಕ್ಷನ್ ಮಾಡಬಹುದಾ ನೀವು? ಈಗ ಸದ್ಯಕ್ಕಂತೂ ಇಲ್ಲ. ಸದ್ಯಕ್ಕೆ ನಾನು ಆಕ್ಟರ್ ಆಗಿ ಮುಂದೆ ಹೋಗ್ತೀನಿ. ಇವಾಗ ಆರಾಮಾಗಿ ಹೇಳ್ತೀನಿ, ನಾನು ಸಿನಿಮಾ ಮಾಡ್ತೀನಿ. ನೆಕ್ಸ್ಟ್ ಸಿನಿಮಾ ಯಾವ್ದು ಬಂದು ಮಾಡ್ಕೊಂಡು ಹೋಗ್ತೀನಿ. ನನಗೇನು ನನ್ನ ಮೈಂಡ್ ಇವಾಗ ಸೆಟ್ ಆಗೋಯ್ತು, ಸಿನಿಮಾ ಮಾಡಬೇಕು, ಆಕ್ಟರ್ ಆಗಬೇಕು, ವಾಪಸ್ ಆಕ್ಟಿಂಗಿಗೆ ಬರಬೇಕು ಅಂತ. ಸೀರಿಯಲ್ಗಳು ಮಾಡ್ತಾನೆ, TV ಸೀರಿಯಲ್ ಮಾಡ್ತಾನೆ ಇದ್ದೀನಿ. ಸೊ ಅದು ಕಂಟಿನ್ಯೂ ಆಗ್ತದೆ. ಸಿನಿಮಾ ಮಾಡಬೇಕು ಅಂತ ಇವಾಗ ಶುರು ಆಯಿತು. ಫಸ್ಟ್ ಶೋ ಬರಲಿ, ಜನ ಎಲ್ಲ ನೋಡಲಿ, ಇಂಡಸ್ಟ್ರಿ ನೋಡಲಿ, ಬರಲಿ, ಮಾಡಿ. ಸರ್ ಇವಾಗ ಒಂದು ಇಂಡಸ್ಟ್ರಿ ಅಂತ ಬಂದಾಗ ಆಡಿಯನ್ಸ್ಗೆ ಒಂದು ಫೇವ್ರೆಟ್ ಜೋಡಿ ಅಂತ ಇರುತ್ತೆ. ಇವಾಗ ಎಕ್ಸಾಂಪಲ್ ನೋಡಿದ್ರೆ ಅಪ್ಪು ಸರ್ ಮತ್ತೆ ರಮ್ಯಾ ಮ್ಯಾಮ್, ಈ ತರದ್ದು ಹಲವಾರು ಜೋಡಿಗಳು ಸಿಗುತ್ತೆ. ನೀವು ಹೀರೋ ಆಗಿ ಕಾಣಿಸ್ಕೊಂಡಿದ್ರೆ ನಿಮ್ಗೂ ಒಂದು ಜೋಡಿನ ನಾವು ನಿರೀಕ್ಷೆ ಮಾಡ್ಬೋದಿತ್ತೇನೋ ಫೇವ್ರೆಟ್ ಜೋಡಿ ಅಂತ. ಸೊ ನಮ್ ಕಡೆ ಆತರ ನೋಡಕ್ ಆಗಿಲ್ಲ. ಸೊ ನಿಮ್ಮ ತಂದೆಯವರು ಮಂಜುಳಾ ಮೇಡಮ್ದು ತುಂಬಾ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ, ಒಂದು ಒಳ್ಳೆ ಹಿಟ್ ಜೋಡಿ ಅಂತಾನೆ ಅನಿಸ್ಕೊಂಡಿರೋದು. ಸೊ ನೀವು ಅವ್ರ ಜೊತೆ ಒಡನಾಟ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಆ ಪೇರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್?
ಇಂಡಸ್ಟ್ರಿನಲ್ಲಿ ಒನ್ ಆಫ್ ದಿ ಬೆಸ್ಟ್ ಅಂದ್ರೆ ಆ ಥರ ಒಂದು ಜೋಡಿ ಯಾವ ಇಂಡಸ್ಟ್ರಿನಲ್ಲೂ ಬಂದಿಲ್ಲ. ಅದು ಧೈರ್ಯವಾಗಿ ಹೇಳ್ತೀನಿ ನಾನು. ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಈ ತರ ಒಂದು ಜೋಡಿ ಬಂದೇ ಇಲ್ಲ. ಓಕೆ, ಇವ್ರು ಮಾಡಿರುವಂತ ಸಿನಿಮಾಗಳು ಒಂದೊಂದು ತುಂಬಾ ತುಂಬಾ ವಿಭಿನ್ನವಾಗಿದೆ. ಅಂಡ್ ಎಲ್ಲ ಸೋಷಿಯಲ್ ರಿಲೇಟೆಡ್ ಸ್ಟೋರೀಸ್, ಯಾವುದು ಒಂಥರ ಕಮರ್ಷಿಯಲ್ ಅಲ್ಲ, ಯಾವುದು ಏನ್ ಹೇಳ್ತಾರೆ ಈ ಪೌರಾಣಿಕ ಅಲ್ಲ, ಎಲ್ಲ ಸಾಮಾಜಿಕ. ನಾರ್ಮಲ್ ನಮ್ಮ ಮನೆ ಹೆಂಗಿರ್ತೀವೋ ಅದೇ ತರ. ಅವ್ರದ್ದು ಒಂದೊಂದು ಕಥೆನೂ ಅವ್ರ ಒಡನಾಟ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಸ್ಕ್ರೀನ್ ಮೇಲೆ ಅವರಿಬ್ರು ಜೋಡಿ ಅಂತಿರೋದು, ಆದ್ರೆ ಸೀನ್ ಹೊರಗಡೆ ಮಂಜುಳಾ ಅಪ್ಪನ, ಶ್ರೀನಾಥ್ ಅಣ್ಣ ಅಂತ ಕರೆಯೋರು. ಅಣ್ಣ ತಂಗಿ ಯಾವ ತರ ಇರ್ಬೇಕೋ ಹಂಗೆ ಇದ್ದಿದ್ದವರು. ಅವರಿಬ್ರು 39 ಪಿಕ್ಚರ್ ಜೊತೆ ಮಾಡಿದ್ದಾರೆ. 39ರಲ್ಲಿ ಆಲ್ಮೋಸ್ಟ್ 33-34 ಸೂಪರ್ ಹಿಟ್ ಪಿಕ್ಚರ್ಗಳು, ಕೆಲವೊಂದು ಸಿಲ್ವರ್ ಜೂಬ್ಲಿ ಹಿಟ್ಗಳು. ಅವರಿಬ್ರು ಅದೇನೋ ನನ್ಗೆ ಇದುವರೆಗೂ ನಾನು ಬೇರೆ ಯಾರ ಹತ್ರನೂ ನೋಡಿಲ್ಲ. ಅವ್ರು ಸೀನ್ ನಲ್ಲಿ ಹೋದಾಗ ಅವರಿಬ್ರು ಒಂಥರ ಅವ್ರು ಮಾತಾಡೋ ರೀತಿನಲ್ಲೇ ಗೊತ್ತಾಗೋಗ್ಬಿಡುದು. ಅವ್ರಿಗೊಂಥರ ಇವ್ರು ಆಕ್ಟಿಂಗ್ ಮಾಡ್ತಾ ಇದ್ದಾರೆ, ಅಥವಾ ಇವ್ರೇನೋ ಎಫರ್ಟ್ ಹಾಕ್ತಾ ಇದಾರೆ, ಅಥವಾ ಇವ್ರು ಹಿಂಗೆ ಮಾಡ್ಬೇಕು ಅಂತ ಏನೋ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಏನೂ ಇಲ್ಲ. ಇದು ಡೈಲಾಗ್ ಹಿಂಗೆ ಅಂತ ನೋಡ್ಕೊಳ್ಳೋರು, ಅವರಿಬ್ರು ಮಾತಾಡ್ಕೊಳ್ಳೋರು. ಸ್ಕ್ರೀನ್ ಮೇಲೆ ಎಷ್ಟು ನ್ಯಾಚುರಲ್ ಆಗಿ ಬರೋದು ಅಂದ್ರೆ, ಅದಕ್ಕೆ ಹೇಳಿದ್ರು ಆ ತರ ಜೋಡಿ ನಾನು ನೋಡಿಲ್ಲ. ಬೇಕಾದಷ್ಟು ಜನ ಜೋಡಿಗಳು ಬಂದಿದ್ದಾರೆ, ಬೇಕಾದಷ್ಟು. ಅನಂತನಾಗ್ ಲಕ್ಷ್ಮಿ ಇದ್ದಾರೆ, ರಾಜ್ಕುಮಾರ್, ಲೀಲಾವತಿ ಅವರಿದ್ದಾರೆ, ಅವರಿಬ್ಬರು ದೊಡ್ಡ ದೊಡ್ಡ ಜೋಡಿ. ಆದ್ರೆ ನಮ್ಮ ತಂದೆ ಮತ್ತೆ ಮಂಜುಳಾ ಇದ್ದಂತ ಜೋಡಿ ನಾ ಇದ್ರವರೆಗೂ ನಾನು ನೋಡಿ. ನಮ್ಮ ಅಪ್ಪ ಅಂತ ನಾನು ಹೇಳ್ಕೊತಾ ಇಲ್ಲ, ಆಸ್ ಅ ಸಿನಿಮಾ ನಾನು ಚಿಕ್ಕ ವಯಸ್ಸಿಂದ ನೋಡ್ತಿರೋದ್ರಿಂದ ನನಗೆ ಅನ್ಸೋದು ಇಷ್ಟ. ತುಂಬಾ ಜನ ಜೋಡಿ ದೊಡ್ಡ ದೊಡ್ಡ ನಟರು, ದೊಡ್ಡ ಇವರೆಲ್ಲ ಇದ್ದಾರೆ. ಯಾವುದು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದು ಈ ತರ ಜೋಡಿನ ನಾನು ಇದ್ರವರೆಗೂ ನೋಡಿಲ್ಲ ಬೇರೆ ಕಡೆ. ಸಾಕಷ್ಟು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಕೊಡ್ತಾರೆ, ಜೊತೆಗೆ ಜನಗಳಿಗೆ ಇಷ್ಟವಾದಂತ ಜೋಡಿ ಆಗುತ್ತೆ. ಇದರ ಮಧ್ಯೆ ಎಲ್ಲೋ ಒಂದು ಇನ್ಸಿಡೆಂಟ್ ನಡೆದು ಹೋಗ್ಬಿಡುತ್ತೆ. ಸೊ ಆ ಇನ್ಸಿಡೆಂಟ್ ಆದಾಗ ನಿಮ್ಮ ಫ್ಯಾಮಿಲಿ, ಯಾಕಂದ್ರೆ ತುಂಬಾ ಹತ್ರ ಆಗಿರೋದ್ರಿಂದ ಅವರು, ಈ ತರ ಅವ್ರದ್ದೊಂದು ಸಾವಿನ ಸುದ್ದಿ ಈ ತರ ಬಂದಾಗ ನಿಮ್ಮ ಫ್ಯಾಮಿಲಿನಲ್ಲಿ ಯಾವ ತರ ಇತ್ತು ಸರ್? ನಮ್ಮ ಅಪ್ಪನಿಗೆ ತುಂಬಾನೇ ದುಃಖ ಆಗುತ್ತೆ. ಹೆಂಗೆ ಅಂದ್ರೆ, ಅಷ್ಟು ಕ್ಲೋಸ್, ಅಂದ್ರೆ ಅಷ್ಟು ಸಿನಿಮಾ ಒಟ್ಟಿಗೆ ಮಾಡಿರೋದು, ಜೊತೆಯಲ್ಲಿ ಅಷ್ಟು ಟೈಮ್ ಸ್ಪೆಂಡ್ ಮಾಡಿರೋದು. ಅವ್ರು ಎಲ್ಲೋ ಒಂದ್ ಕಡೆ ಅವ್ರಿಗೆ ಏನೋ ಒಂದು ಹೃದಯದ ಒಂದು ಪೀಸ್ ಹೋಗ್ಬಿಡ್ತೇನೋ, ಹೊಟ್ಟೋಯ್ತು ಅಂತ ಅಷ್ಟು ಒಂಥರ ಅವ್ರಿಗೆ ಒಂಥರ ಆ ದುಃಖ ಅನ್ನೋ ಒಂಥರ ಬ್ರೇಕ್ ಡೌನ್ ಅಂತಲ್ಲ, ಏನೋ ಒಂದು ಪೀಸ್ ಹೋಯ್ತು, ಅಲ್ಲಿ ನಿಂತೋಯ್ತು. ನಮ್ಮ ತಂದೆಗೆ ಅದು ತುಂಬಾ ಒಂಥರ ಏನ್ ಹೇಳ್ತಾರೆ, ಆ ಒಂದು ದುಃಖ, ಒಂದು ತಂಗಿನೇ ಕಳ್ಕೊಂಡ್ರೆ ಹೇಗಿರುತ್ತೆ, ಅದು ಅಕಾಲಿಕ, ಅದೇನು ಏನೋ ಪ್ರಾಬ್ಲಮ್ ಆಯ್ತು ಅಂತಲ್ಲ, ಅದು ಅಕಾಲಿಕ ಮರಣ. ಸೊ ಆ ತರ ಆದಾಗ ಅದೆಲ್ಲೋ ಎಕ್ಸ್ಪೆಕ್ಟೇ ಮಾಡದೇ ಇದ್ರೆ ಒಂದು ಇನ್ಸಿಡೆಂಟ್ ನಡೆದ್ರೆ ಹೆಂಗಿರುತ್ತೆ, ಆ ಒಂದು ಶಾಕ್ ಇರ್ಬೋದು, ಇದಿರ್ಬೋದು, ಅದು ತುಂಬಾನೇ ಇತ್ತು. ಕೊನೆ ಮೊಮೆಂಟ್ವರೆಗೂ ಜೊತೆಲೇ ಇದ್ದವರು. ಅದು ಇನ್ಸಿಡೆಂಟ್ ಗೊತ್ತಾಯ್ತು ಅನ್ನೋದು ಅವ್ರ ಮನೆಗೆ ಹೋಗಿ ಅಲ್ಲಿಂದ ಕೊನೆ ಇದಾಗೋವರೆಗೂ ಜೊತೆಲೇ. ಸೊ ಆತರ ಅಷ್ಟು ಒಂಥರ ಅಣ್ಣ ತಂಗಿ ಆ ರಿಲೇಶನ್ಶಿಪ್ಪು ಹಂಗೆ ಇತ್ತು. ಸಿನಿಮಾ ಅಂತಲ್ಲ, ಸಿನಿಮಾ ಇಲ್ಲದೆ ಇದ್ದಾಗ್ಲೂ ಫೋನ್ ಮಾಡ್ಬಿಡೋರು ನಮಗೆ, ಶ್ರೀನಾಥಣ್ಣ ನಾನು ಇದು ಮಾಡಿದ್ದೀನಿ, ಬಾ ತೊಗೊಂಡೋಗಿ ಊಟ ಒಳ್ಳೆ ಅಡುಗೆ ಮಾಡಿ ತೊಗೊಂಡೋಗು ಬಾ ಅಂತ ಫೋನ್ ಸ್ಟ್ರೈಟ್. ಅವ್ರು ಹಂಗೆ, ಅವ್ರು ಸಿನಿಮಾನಲ್ಲಿ ಅವರು ಯಾವ ತರ ಇದ್ರು, ಒಂಥರ ಚಿನ್ಕುಳಿ ಪಟಾಕಿ ಅಂತಾರೆ ನೋಡಿ, ರಿಯಲ್ ಲೈಫಲ್ಲೂ ಹಂಗೆ ಇದ್ರು. ನಾನು ನೋಡಿದ್ದೀನಿ. ನಮ್ಮ ಮನೆ ಅವ್ರು ಸೆಕೆಂಡ್ ಬ್ಲಾಕಲ್ಲಿ, ಜಯನಗರ್ ಸೆಕೆಂಡ್ ಬ್ಲಾಕಲ್ಲಿ ಇದ್ರು, ನಮ್ಮ ಮನೆ ಥರ್ಡ್ ಬ್ಲಾಕಲ್ಲಿ ಇದ್ರು. ಫೋನ್ ಮಾಡ್ಬಿಡು, ನಾನು ಇವತ್ತು ಚೆನ್ನಾಗಿ ಏನೋ ಮಾಡಿದ್ದೀನಿ, ಬಾ ತೊಗೊಂಡೋಗು. ನಮ್ಮಪ್ಪ ಹೋಗೋರು, ಇಷ್ಟಪಟ್ಟು ಬಾಕ್ಸಲ್ಲಿ ಅಡುಗೆ ಮಾಡಿ ಕಳ್ಸ್ಕೊಬೋದು ನನಗೆ. ಇಲ್ಲ ಸುಮ್ಮನೆ ಬಾರ ನೋಡ್ಬೇಕು ಅನ್ಸುತ್ತೆ, ಒಂದು ಕಾಫಿ ಕುಡಿಯೋಣ ಬಾರ ಅಂತ ಕರೆಯೋರು. ನಮ್ಮ ಅಪ್ಪನೂ ಸುಮ್ಮನೆ ಹೆಂಗಿದೆ, ಏನ್ ಮಾಡ್ತಿದ್ಯಾ, ಯಾವ ಸಿನಿಮಾ ಮಾಡ್ತಿದ್ಯಾ, ಈ ತರ. ಅವ್ರಿಬ್ರು ಮಾತು ಹಂಗೇನೆ, ತುಂಬಾ ಕ್ಲೋಸ್ ರಿಲೇಶನ್ಶಿಪ್ ಇಬ್ರು ಅಷ್ಟೇ.